ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಪ್ರೊಫೈಲ್ ಯಾರ್ದಪ್ಪ ಅಂದರೆ ಸಾವಿತ್ರಿ ಅಂತ ಹೇಳಿ. ಈಕೆಗೆ 40 ವರ್ಷ ವಯಸ್ಸಾಗಿರುತ್ತೆ. ಇವ್ರದ್ದು ಊರು ಬಂದ್ಬಿಟ್ಟು ಗಾಜನೂರು ಅಂತ ಹೇಳಿ ಹಳ್ಳಿ. ಈ ಒಂದು ಹಳ್ಳಿ ತುಂಬ ಜನಕ್ಕೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಇವ್ರದ್ದು ವೃತ್ತಿ ಏನಪ್ಪ ಅಂದರೆ ಟೈಲರಿಂಗ್ ಕೆಲಸ ಮಾಡ್ತಿದ್ದಾರೆ. ಹೆಮ್ಮಿಂಗು, ಸ್ಟಿಚಿಂಗು, ವರ್ಕು ಎಲ್ಲ ಬರುತ್ತೆ. ಇವರಿಗೆ ಒಳ್ಳೆ ದುಡಿಮೆ ಇದೆ. ಇವ್ರದ್ದು ಮನೆ ಬಂದ್ಬಿಟ್ಟು ಸ್ವಂತ ಮನೆಯನ್ನು ಕಟ್ಟುತ್ತಿದ್ದೀವಿ, ಅರ್ಧಕ್ಕೆ ನಿಂತಿದೆ. ಕಾರಣ ಗಂಡ ತಮಿಳ್ನಾಡಿಗೆ ಹೋಗಿದ್ದಾನೆ ದುಡಿಮೆಗೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಇವ್ರದ್ದು ತುತ್ತೂರಿ ಬಂದ್ಬಿಟ್ಟು ಸ್ನೇಹಿತರೆ ಕೆಂಪುಗಾಗ್ಬಿಟ್ಟಿದೆ, ಒಳ್ಳೆ ಸಖತ್ತಾಗಿದೆ. ದೆಂಗುದ್ರೆ ಪಚ್ಚಂತ ಚಿಮ್ಮುತ್ತೆ ಕಣ್ರಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಇವರಿಗೆ ಮಾಡಿಸ್ಕೊಂಡು ಒಳ್ಳೆ ಸಖತ್ತಾಗಿ ಆಗ್ಬಿಟ್ಟಿದೆ ಇವ್ರದ್ದು. ಓಕೆ, ಜೊತೆಗೆ ಇವ್ರದ್ದು 7 ಎಕರೆ ಅಡಿಕೆ ತೋಟನೂ ಸಹ ಇರ್ತಕ್ಕಂಥದ್ದು. ಇನ್ನು ಇವ್ರದ್ದು ಕನಸುಗಳು ಏನಪ್ಪ ಅಂತಂದರೆ ಜೇನುತುಪ್ಪ ಅಂದರೆ ಪಂಚ ಪ್ರಾಣ ಇವ್ರಿಗೆ. ಹಾಗಾಗಿ ಸುಮಾರು ಸಲ ತುಪ್ಪ ಹಾಕ್ಕೊಂಡು ನೆಕ್ಕಿ ಚೆನ್ನಾಗಿರುತ್ತೆ ಅಂತ ಗಂಡನಿಗೆ ಹೇಳಿದ್ದೆ. ಆದರೆ ಅವರು ಆ ರೀತಿ ಒಂದು ಕೆಲಸವನ್ನು ಮಾಡಲಿಲ್ಲ ಅಂತ ಇವ್ರಿಗೆ ಭಾಳ ನೋವಿದೆ. ಜೇನುತುಪ್ಪ ಸಿಹಿ ಇರುತ್ತೆ, ಹಾಗಾಗಿ ಗಂಟೆಗಳವರೆಗೂ ಬೇಕಾದ್ರೆ ಚಪ್ಪರಿಸ್ಬೋದು ಅಂತ ಹೇಳಿದ್ದಾರೆ. ಇನ್ನು ತೂತಿಗೆ ತುಪ್ಪ ಬಿಟ್ಟಾಗ ತಣ್ಣಗೆ ಆಗುತ್ತೆ, ಅದೊಂದು ರೀತಿ ಮಜಾ ಕೊಡುತ್ತೆ. ಕತ್ತೆಗೆ ಹೆಂಗೆ ಗೊತ್ತು ಕಸ್ತೂರಿ ವಾಸನೆ, ಇವ್ಯಾವುದನ್ನು ಸಹ ಮಾಡಿಲ್ಲ ಅಂತಕ್ಕಂಥದ್ದು ಇವರ ಒಂದು ಅನಿಸಿಕೆ ಆಗಿರುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ಡೆಂಗಿಸ್ಕೊಂಡ್ರೆ ಉತ್ತಮ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಬೇಸಿಗೆ ಕಾಲದಲ್ಲಿ ಇವರು ಜಾತಿ ಹೆಚ್ಚಾಗಿ ಮಾಡಿಸ್ಕೋಬೇಕು ಅಂತ ಇವರ ಒಂದು ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಏನೇನು ಸೌಲಭ್ಯಗಳು ಸಿಗುತ್ತಪ್ಪ ಅಂತಂದರೆ ಇವರಿಗೆ ಆ ರೀತಿ ತುಪ್ಪ ಹಾಕ್ಕೊಂಡು ಮಾಡೋದ್ರಿಂದ ಮನೆಯಲ್ಲಿ ಸಾಕಷ್ಟು ಮಾಡುವ ಕೆಲಸಗಳು ಹಾಗೆಯೇ ಬಿದ್ದಿವೆ. ಸುಖ ಮತ್ತು ಕೆಲಸ ಅಂತ ಯಾರಿಗಾದರೂ ಬೇಕಿದ್ರೆ ಖಂಡಿತ ಕೊಡಲಾಗುತ್ತದೆ. ಬೇಕಾದರೆ ಪುಗಸಟ್ಟೆ ವಸತಿ, ಊಟ, ರೂಮು 3 ಕೊಡ್ತೀವಿ. ಓಕೆನಾ. ಒಂದು ಜೇನುತುಪ್ಪ ಬಾಟಲ್ ಯಾವಾಗಲೂ ರೂಮಲ್ಲಿ ಇರುತ್ತೆ, ಸಾಮಾನಿಗೆ ಹಾಕ್ಕೊಂಡು ನುಗ್ಗಿಸ್ತಾ ಇರಬೇಕು. ಇದೇ ಒಂದು ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ಕೆಲಸವನ್ನು ಮಾಡಿದ್ರೆ ವಸತಿ ಮತ್ತು ಊಟ 2 ಫ್ರೀ ಸಿಗುತ್ತೆ. ಓಕೆ, ಖಾಲಿ ಆದಾಗ ಮತ್ತೆ ಹೋಗಿ ತಗೊಂಡು ಬರೋದು, ಹಾಗೆ ಹಾಕ್ಕೊಂಡು ದಿಂಗ್ತಿರೋದು 2 ಕೆಲಸ ಮಾಡಬೇಕಾಗಿರೋದು. ಇಷ್ಟೇ ಕೆಲಸ, ಇನ್ನೇನು ಬಾಕಿ ಏನು ಕೆಲಸ ಇಲ್ಲ. ಮತ್ತು ನೋಡ್ಬೋದು, ಅರೇಕಾ ಟೀ ಈಸ್ ಪ್ರೊಪಗೇಟೆಡ್ ಥ್ರೂ ಸೀಡ್. ಅರೌಂಡ್ 500 plants can be accommodated in ekada. Planting is to be done during May, June in well drained soils and during August, September in clay soils, and seedlings are raised in primary and secondary ನರ್ಸರೀಸ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅರೇಕಾ ನಟ್ಟು ಇಸ್ ಪ್ರೊಪಗೇಟೆಡ್ ಥ್ರೂ ಸೀಡು ಥ್ರೂ ಅರೌಂಡು 500 ಪ್ಲ್ಯಾಂಟ್ಸ್ಗಳನ್ನ ಇಲ್ಲಿ ಅಕೊಮಡೇಟೆಡ್ ಮಾಡ್ಬೋದು ಒಂದು ಏರಿಯಾಕ್ಕೆ. ಓಕೆನಾ. ಪ್ಲ್ಯಾಂಟಿಂಗ್ ಇಸ್ ಟು ಬಿ ಡನ್ ಆದಮೇಲೆ ಮೇ ಜೂನಲ್ಲಿ ಕರೆಕ್ಟಾಗಿ ಇದು ಮಾಡ್ಕೊಂಡು ಸಾಯಿಲೆಲ್ಲ ಹಾಕ್ಕೊಂಡು ಹೋದರೆ ಸ್ನೇಹಿತರೆ ಒಂದು ಒಳ್ಳೆಯ ಬೆಳೆಯನ್ನು ಬೆಳಿಬೋದು ಅಂತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದು ಇನ್ಫಾರ್ಮೇಷನ್ ಆಗಿರುತ್ತೆ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.